ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ನಾನು ತುಂಬ ದಿವಸದಿಂದ ಈ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಚಾನಲ್ಲಿ, ಉಚ್ಚಿಷ್ಟ ಗಣಪತಿ ಚಾನಲ್ನಲ್ಲಿ. ಈಗ ಮತ್ತೆ ನಾನು ಪ್ರಾರಂಭ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ. ಈಗ ಎಲ್ಲ ಜನಗಳಿಗೂ ಬಡತನದ ನಿವಾರಣೆಗೆ ಒಂದೊಂದು ಚಿಕ್ಕ ಚಿಕ್ಕ ಸಲಿಗೆಗಳನ್ನು ಕೊಡ್ತಾಯಿದ್ದೀನಿ. ಯಾಕೆ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಥರ ಕಷ್ಟಗಳಿದೆಯೋ ಅದನ್ನೆಲ್ಲ ನಾನು ಆಲೋಚನೆ ಮಾಡಿ ಒಬ್ಬೊಬ್ಬರಿಗೆ ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳು ಕೊಟ್ಟರೆ ಅವ್ರಿಗೆ ಎಷ್ಟೋ ಒಂದು ಚಿಕ್ಕ ಬಾಯಿ ಒಣಗಿರೋರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಕುಡಿದು ದಾಹನ ಹೆಂಗೆ ತೀರಿಸ್ಕೊತಾರೋ ಆ ರೀತಿಯಾಗಿ ಅವರ ಕಷ್ಟನ ನಿವಾರಣೆ ಮಾಡಿಕೊಳ್ಳಿ ಅನ್ನೋದಕ್ಕಾಗಿ ನಾನು ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಎಷ್ಟೋ ಜನಗಳು ಕಷ್ಟಗಳು ಹೇಳ್ತಾರೆ. ಆ ಕಷ್ಟಗಳು ಕೇಳಿದಾಗ ಪಾಪ ತುಂಬ ಬೇಜಾರಾಗುತ್ತೆ. ನಮಗೆ ಒಂದು ಇದಕ್ಕೂ ನಮಗೆ ಮಾಡೋಂಥ ಶಕ್ತಿ ಇಲ್ಲ ಅಂತಾರೆ. ಅಂಥವ್ರಿಗೆ, ಆ ಶಕ್ತಿ ಇಲ್ಲದಂಥ ನಿರ್ಗತಿಗರಿಗೆ ಇಂಥ ಒಂದು ಯಂತ್ರಗಳು ಮಾಡಿಕೊಂಡು ಅವರಿಗೆ ಒಂದು ಗುಟುಕು ನೀರು ಸಿಕ್ಕ ಥರ ಇದನ್ನು ಮಾಡ್ಕೋಬೋದು. ಒಣಗಿರೋ ಬಾಯಿನ ನೀರಿನಿಂದ ಒದ್ದೆ ಮಾಡ್ಕೊತಾರಲ್ಲ, ಆ ರೀತಿಯಾಗಿ ಅವ್ರಿಗೆ ದಾಹ ತೀರೋ ಹಂಗೆ ಒಂದು ದಿನಕ್ಕೆ ಒಂದು ದಾಹ ತೀರುತ್ತಲ್ಲ, ಆ ರೀತಿಯಾಗಿ ಇದಕ್ಕೊಂದು ಪರಿಹಾರ ನಾನು ಕೊಡ್ತಾ ಇದ್ದೀನಿ. ನೀವು ಇದನ್ನು ಮಾಡ್ಕೊಳ್ಳಿ, ನಂಬಿಕೆ ಇಟ್ಟು ಮಾಡಿ. ನಂಬಿಕೆ ಇಲ್ಲದೆ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ. ಏನೇ ಕೊಟ್ಟರು, ಒಂದು ಕಲ್ಲನ್ನು ಕೊಟ್ಟರು ನಂಬಿಕೆಯಿಂದ ನೀವು ಪೂಜೆ ಮಾಡಿದ್ರಿ ಅಂದರೆ ಅದೇ ನಿಮಗೆ ದೈವವಾಗಿ ನಿಮ್ಮ ಕೇಳಿದಂಥ ವರ ನೀಡುತ್ತೆ. ನಂಬಿಕೆಯಿಂದ ಮಾಡಿ. ಈ ಯಂತ್ರದಿಂದ ಆಗುತ್ತಾ, ಅಯ್ಯೋ ಇದು ನಿಜನಾ, ಇದು ಸುಳ್ಳ ಅನ್ನೋರು ಮಾಡೋಕ್ಕೂ ಹೋಗಬೇಡಿ, ನೋಡೋಕ್ಕೂ ಹೋಗಬೇಡಿ, ದೋಷನೂ ಕಟ್ಕೊಳ್ಳೋಕೆ ಹೋಗಬೇಡಿ. ಮಾಡಿ ನೋಡಿ, ಏನು ನೀವು ಕಳ್ಕೊಳ್ಳೋದೇನೂ ಇಲ್ಲ, ಸಾವಿರಾರು ರೂಪಾಯಿ ಕಳ್ಕೊಳ್ಳೋದಿಲ್ಲ. ಇದಕ್ಕೇನೆಂದರೆ ನೀವು ಒಂದು ತಗಡು ಇಲ್ಲಾಂದರೆ ಒಂದು ಬೂರ್ಜ್ ಪತ್ರೆ ಇಷ್ಟು ಮಾತ್ರ ನೀವು ಸಂಪಾದನೆ ಮಾಡ್ಕೊಳ್ಳಿ. ಇದಕ್ಕೊಂದು 100 ರೂಪಾಯಿನೂ ಆಗೋದಿಲ್ಲ, ಅಷ್ಟೇ ನೀವು ಮಾಡ್ಕೋಬೇಕಾಗಿರೋದು. ಮಾಡಿ ನೋಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಡತನ ದರಿದ್ರ ಎಷ್ಟು ದುಡಿದ್ರೂ ಸಾಕಾಗಲ್ಲ, ಎಷ್ಟು ತಂದರೂ ಸಾಕಾಗಲ್ಲ. ನೀವು ಇವತ್ತಂದರೆ ನಾಳೆಗಿಲ್ಲ, ನಾಳೆ ತಂದರೆ ಇವತ್ತಿಗಿಲ್ಲ. ಊಟಕ್ಕೂ ಕಷ್ಟಪಡೋರು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಒಂದು ಸಣ್ಣ ಪರಿಹಾರ ನಿಮಗೆ ಕೊಡ್ತಾಯಿದ್ದೀನಿ. ಯಾಕೆ ಅಂದರೆ ಆ ಬಡತನದಲ್ಲಿ ನೊಂದು ಬೆಂದು ಕೇಳ್ತಿರೋರಿಗೆ ಈ ದಿವಸದಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಯಾವುದಕ್ಕಾಗಿ ಅವ್ರಿಗೆ ಪ್ರಾರಂಭ ಮಾಡಿ ನಮ್ಮಿಂದ ಅವ್ರಿಗೆ ಏನೋ ಒಂದು ಗುಟುಕು ನೀರು ಕುಡಿಯೋಂಗಾಗಲಿ ಅನ್ನೋದಕ್ಕಾಗಿ ಹೀಗೆ ಪ್ರಾರಂಭ ಮಾಡಿದ್ದೀನಿ ಈ ಚಾನಲ್ನಿಂದ. ನಾನು ತುಂಬ ದಿವಸದಲ್ಲಿ ಮಾಡಿರಲಿಲ್ಲ ನಾನು. ಯಾಕೆ ಅಂದರೆ ತುಂಬ ದಿವಸ ಆಗೋಯ್ತು. ಈ ಉಚ್ಚಿಷ್ಟ ಗಣಪತಿ ಚಾನಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬೇರೆ ಏನೋ ಸ್ವಲ್ಪ ನನ್ನ ಕಾರ್ಯಗಳಲ್ಲಿ ಸ್ವಲ್ಪ ನಾನು ಬ್ಯುಸಿ ಆಗೋಗಿದ್ದೀನಿ. ಮಾಡೋದಕ್ಕೆ ಟೈಮ್ ಇರ್ತಿರ್ಲಿಲ್ಲ. ನಾನು ಒಬ್ಬಳೇ ಮಾಡಬೇಕಲ್ವ, ಅದರಿಂದ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಈಗ ಯಾಕೆ ಅಂದರೆ ನಿಮಗೋಸ್ಕರ ನಾನು ಟೈಮ್ ತಗೊಂಡು ಮಾಡ್ತಾಯಿದ್ದೀನಿ. ಎಲ್ಲನೂ ಒಂದೊಂದಾಗಿ ತಿಳಿಸ್ಕೊಂಬರ್ಬೇಕು. ಯಾರ್ಯಾರಿಗೆ ಯಾವ್ಯಾವ ಥರ ಕೊಡಬೇಕು, ಯಾರ್ಯಾರಿಗೆ ಯಾವ್ಯಾವ ಥರ ಪರಿಹಾರ ನೀಡಬೇಕು, ಯಾರ್ಯಾರ ಕಷ್ಟನ ಅವ್ರಿಗೆ ಪರಿಹಾರ ಅವ್ರ ಕೈಯಿಂದನೇ ಅವರು ನಿವಾರಣೆ ಮಾಡ್ಕೋಬೇಕು. ಬೇರೆ ಕಡೆ ಹೋಗಿ ದುಡ್ಡನ್ನು ಕೊಡೋ ಶಕ್ತಿ ಇಲ್ಲ ನಿಮಗೆ, ಕೊಟ್ಟೂ ಕೂಡ ನಿಮ್ಮ ಕೆಲಸ ಆಗೋದಿಲ್ಲ. ಅಲ್ಲಿ ಹೋಗಿ ನಿಟ್ಟುಸಿರು ಬಿಟ್ಕೊಂಬರ್ತೀರ. ಅದರಿಂದ ನೀವೇ ಮಾಡ್ಕೊಳ್ಳಿ. ಒಂದಲ್ಲ 2 ಸತಿ ಮಾಡಿ ಇದನ್ನು ಮಾಡ್ಕೊಂಡು ಧರಿಸ್ಕೊಳ್ಳಿ. ಇದರಿಂದ ನಿಮ್ಮ ಬಡತನ ಖಂಡಿತವಾಗಿ ನಿಮಗೆ ಒಂದು ಗ್ಲಾಸ್ ನೀರು ಸಿಕ್ಕುತ್ತೆ. ನಿಮ್ಮ ದಾಹ ತೀರುತ್ತೆ. ಜೋರಾಗಿ ಬಂದಿಲ್ಲ ಅಂದ್ರೂ ಒಂದು ಗ್ಲಾಸ್ ನೀರು ಆ ಸಮಯಕ್ಕೆ ನಿಮ್ಗೆ ಸಿಕ್ಕುತ್ತೆ. ನಾನು ಒಂದೊಂದು ಬಿಂದಿಗೆ ಸಿಗುತ್ತೆ ಅಂತ ಹೇಳಿಲ್ಲ, ಒಂದು ಗ್ಲಾಸ್ ನೀರು ನಿಮಗೆ ಸಿಕ್ಕಿದ್ರೆ ಸಾಕು. ಬಾಯಾರಿಕೆ ಆಗಿರೋರಿಗೆ ಒಂದು ಗ್ಲಾಸ್ ನೀರು ಸಿಕ್ಕಿದ್ರೆ ನೀವು ಬಾಯಿ ದಣವು ತೀರುತ್ತೆ. ಆಗ ಎಷ್ಟೋ ದಣವು ನಿಮ್ಗೆ ತೀರಿದಾಗ ನಿಮಗೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತಲ್ವ. ಅದಕ್ಕಾಗಿ ಈ ಬಡತನ ನಿವಾರಣೆ ಆಗೋದಕ್ಕೋಸ್ಕರ ನಿಮಗೆ ಒಂದು ಯಂತ್ರ ನಿಮಗೆ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ. ಯಂತ್ರನ ನೀವು ಬರಿಬೇಕು. ಯಂತ್ರವನ್ನು ನೀವು ಕಸ್ತೂರಿ, ಗೋರೋಜಿನ ಇವೆಲ್ಲ ಹಾಕಿ, ಮತ್ತು ಇದು ಗುಲಾಬಿ ನೀರು ಅಂದರೆ ಇದು ಗುಲಾಬಿ ನೀರಂದರೆ ರೋಸ್ ವಾಟ್ರು. ಆ ರೋಸ್ ವಾಟ್ರ್ನಲ್ಲಿ ಅದನ್ನು ನೀವೇನು ಮಾಡಬೇಕು, ಈ ಕಸ್ತೂರಿ, ಗೋರೋಜಿನ ಮತ್ತು ಇದು ಎಕ್ಕದ ಬೇರು ಅದನ್ನು ನೀವು ತೆಗೆದುಬಿಟ್ಟು ಅದನ್ನೇನು ಮಾಡಬೇಕು, ಈ ಯಂತ್ರಕ್ಕೆ ಬರೆದು ಇದನ್ನು ಲೇಪನೆ ಮಾಡಿ ಈ ಯಂತ್ರನ ನೀವು ಬರಿಬೇಕು.
ಒಂದು ತಾಯಿತದಲ್ಲಿ ಇದನ್ನು ನೀವು ಒಂದು ಇದು ತಗಡು ತಗೋಬೇಕು. ತಗಡದಲ್ಲಿ ನೀವೇನು ಮಾಡಬೇಕು, ಈ ಯಂತ್ರ ಬರ್ಕೋಬೇಕು. ಯಂತ್ರ ಬರೆದುಬಿಟ್ಟು ಈ ಲೇಪನ ಎಲ್ಲ ಆ ಯಂತ್ರಕ್ಕೆ ಲೇಪನೆ ಮಾಡಬೇಕು. ಬರಿತಿರಲ್ಲ ತಗಡಿಗೆ ಬರೆದ ನಂತರ ಏನು ಮಾಡಬೇಕು, ಇದು ಎಕ್ಕದ ಬೇರು, ಕಸ್ತೂರಿ, ಗೋರೋಜನ ಇವೆಲ್ಲ ಹಾಕಿ ಅದು ಬರೆದಾದ ಮೇಲೆ ಯಂತ್ರಕ್ಕೆ ಲೇಪನೆ ಮಾಡಿಬಿಡಿ. ಲೇಪನೆ ಮಾಡಿ ಅದನ್ನು ಒಣಗಕ್ಕಿಟ್ಟು ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ತೋರಿಸಾದ ನಂತರ ನೀವು ಒಂದು ಯಂತ್ರಕ್ಕೆ ಇದನ್ನು ನೀವು ಮತ್ತೆ ತುಂಬಿಕೊಂಡು ಯಂತ್ರಕ್ಕೆ ನೀವು ಯಂತ್ರ ಒಂದು ತಗೊಂಡು ಪಂಚಲೋಹದ ಆಗಿರ್ಬೋದು, ತಾಮ್ರದ ಯಂತ್ರ ಆಗಿರ್ಬೋದು, ಯಾವುದೋ ಒಂದು ಯಂತ್ರ ಸದ್ಯಕ್ಕೆ ನಿಮಗೆ ಒಂದು ಕಷ್ಟ ಪರಿಹಾರ ಆಗಬೇಕಂದ್ರೆ ಯಾವ ಯಂತ್ರ ಸಿಕ್ಕಿದ್ರೂ ಪರವಾಗಿಲ್ಲ. ನಿಮ್ಮ ಅನುಕೂಲ ತಕ್ಕವಾಗಿ ನೀವು ಆ ಯಂತ್ರದಲ್ಲಿ ಇದನ್ನೆಲ್ಲ ಹಾಕಿ ನೀವು ಭದ್ರಪಡಿಸ್ಬೇಕು ಅಂದರೆ ನೀವು ಯಂತ್ರ ಬರೆದಿರ್ತೀರ ಅದನ್ನು ತಾಯಿತೆ ಒಳಗೆ ಹಾಕ್ಬಿಟ್ಟು ಇದನ್ನು ನೀವು ಹಾಕಿ ಒಳಗೆ ಸೇರಿಸ್ಬೇಕು. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕಸ್ತೂರಿ, ಎಕ್ಕದ ಬೇರು, ಗೋರೋಜನ ಹಾಕಿದ್ರೂ ಪರವಾಗಿಲ್ಲ. ಹಾಕಿ ಅದನ್ನು ಭದ್ರಪಡಿಸಿ ನೀವು ಅದಕ್ಕೆ ಸಾಂಬ್ರಾಣಿ ಹೊಗೆ ಕೊಡಬೇಕು. ಧೂಪ ದೀಪ ಎಲ್ಲ ಕೊಟ್ಟು ನೀವು ಯಾವ ವ್ಯಕ್ತಿಗೆ ನೀವು ಬಡತನದಲ್ಲಿ ನರಳುತ್ತಿರ್ತೀರೋ, ಯಾರು ಕಷ್ಟದಲ್ಲಿ ಇದ್ದೀರೋ ಅವ್ರ ಕೊರಳಲ್ಲಿ ಧರಿಸ್ಕೋಬೇಕು. ಧರಿಸೋದ್ರಿಂದ ನಿಮ್ಮ ಬಡತನ ದಿನೇ ಬಡತನ ದೂರ ಆಗ್ತಾ ಬರುತ್ತೆ, ನಿಮ್ಮ ಬಡತನ ನಿರ್ಮೂಲ ಆಗ್ತಾ ಬರುತ್ತೆ. ಇದೇ ರೀತಿಯಾಗಿ ನೀವು ಮಾಡ್ತಾ ಇರಬೇಕು. ಮಾಡಿಕೊಂಡು ಇದಕ್ಕೆ ಮತ್ತೆ ಇದನ್ನು ಸೂತಕ ಅಂದರೆ ಇದಕ್ಕೆ 3 ರೀತಿಯಲ್ಲಿ ಸೂತಕಗಳಾಗಬಾರ್ದು. ಸತ್ತೆ ಕಡೆ ಹೋಗುವಾಗ ಇದನ್ನು ಬಿಚ್ಚಿಟ್ಟು ಬಿಡಬೇಕು. ಮತ್ತು ಋತುಮತಿ ಆಗೋ ಜಾಗದಲ್ಲಿ ಇದನ್ನು ಹಾಕ್ಕೊಂಡು ಹೋಗಬಾರ್ದು. ಮತ್ತು ಬಾಣ್ತಿ ಮನೆಗೆ ಹಾಕ್ಕೊಂಡು ಹೋಗಬಾರ್ದು. ಇದನ್ನು ಅಲ್ಲಿಗೆ ಹೋಗಲೇಬೇಕು ಅನ್ನೋ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಬಿಚ್ಚಿಟ್ಬಿಟ್ಟು ನೀವು ಹೋಗಿ ಅಕ್ಕಿ ಡಬ್ಬಿನೆಲ್ಲೋ ಇಟ್ಬಿಟ್ಟು ಆಮೇಲೆ ಬಂದು ನೀವು ಸ್ನಾನ ಮಾಡಿಕೊಂಡು ಶುಚಿಭೂತರಾಗಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಇದನ್ನೇ ಎತ್ಕೋಬೇಕು. ಯಂತ್ರನ ಎತ್ಕೊಂಡು ಅದನ್ನು ಅರಿಶಿನ ನೀರಲ್ಲಿ ತೊಳೆದ್ಬಿಟ್ಟು, ಗಂಜಲ ಇದ್ದರೆ ಗಂಜಲ ಒಂದು ಹನಿ ಹಾಕ್ಬಿಟ್ಟು ಅರಿಶಿನ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಅದಕ್ಕೆ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಮತ್ತು ಇದು ಸಾಂಬ್ರಾಣಿ ಹೊಗೆ ಕೊಡಬೇಕು. ಈ ಯಂತ್ರಕ್ಕೆ ಸಾಂಬ್ರಾಣಿ ಹೊಗೆ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಂತ್ರ ನಿಮ್ಗೆ ಯಾವುದನ್ನ ಗೊತ್ತಿದ್ದರೆ ಆ ಮಂತ್ರನ ನೀವು ಹೇಳ್ಕೊಂಡು ಯಂತ್ರನ ನೀವು ಧರಿಸ್ಕೊಳ್ಳೋದ್ರಿಂದ ಸದಾ ನಿಮಗೆ ಬಡತನ ದೂರ ಆಗಿ ನೀವು ದಿನೇ ನಿಮಗೆ ಒಂದು ಬಡತನದಿಂದ ಮುಕ್ತಿ ಹೊಂದಿ ನಿಮಗೆ ಮುಂದೆ ದಾರಿ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಇಂಥವೆಲ್ಲ ಸಣ್ಣ ಪುಟ್ಟದ್ದು ಒಂದೇ ಒಂದು ಬೀಜಾಕ್ಷರದಿಂದ ಎಷ್ಟೋ ಕಾರ್ಯಗಳನ್ನ ಮಾಡಬಹುದು. ಒಂದೇ ಒಂದು ಬೀಜಾಕ್ಷರದಿಂದ ಅಂಥದ್ದು ಇದರಲ್ಲೆಲ್ಲ ಪರಿಹಾರ ಇದಾಗುತ್ತಾ ಅನ್ನೋಕ್ಕೆ ಹೋಗಬೇಡಿ. ಇದು ಭಾಳ ಪವರ್ಫುಲ್ಲಾಗಿ ನಿಮ್ಮ ಕೆಲಸ ಮಾಡಿಕೊಡುತ್ತೆ. ಮಾಡಿ ನೋಡಿ, ಪರೀಕ್ಷೆ ಮಾಡಿ. ಇದರಲ್ಲಿ ಏನು ನಿಮ್ಗೆ ಕಳ್ಕೊಳ್ಳೋದೇನಿಲ್ಲ. ಒಂದು 100 ರೂಪಾಯಿ 50 ರೂಪಾಯಿ ಒಳಗೆ ನಿಮ್ಮ ಕೆಲಸ ಆಗುತ್ತೆ. ಇದನ್ನು ಮಾಡಿ ನೀವು ಧರಿಸ್ಕೊಂಡು ಅಮಾಸೆಗೂ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ತಾಯಿರಿ. ಪ್ರಾಣ ಪ್ರತಿಷ್ಠೆ ಮಂತ್ರಗಳು ಕೊಟ್ಟಿದ್ದೀನಿ, ಅದರಲ್ಲಿ ತಗೊಂಡು ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರ ಒಂದು 108 ಸತಿ ಅದನ್ನು ಸಿದ್ಧಿ ಮಾಡ್ಕೊಳ್ಳಿ. ಆಮೇಲೆ ಒಂದು 21 ಸತಿ ಪ್ರಾಣ ಪ್ರತಿಷ್ಠೆ ಮಂತ್ರ ನೀವು ಅಮಾಸೆಯಲ್ಲಿ ಹೇಳ್ತಿದ್ರೆ ಇದಕ್ಕೆ ಜೀವಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಆಗ ಅದು ನಿಮಗೆ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಬಯಸಿದಂಥ ಕಾರ್ಯ ನಿಮಗಾಗುತ್ತೆ. ನೀವೆಲ್ಲಿ ಹೋದ್ರೂ ಕೂಡ ನಿಮ್ಮ ಕಾರ್ಯಗಳು ಜಯವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಂಥವು ಇನ್ನೂ ಹಲವಾರು ನಿಮಗೆ ನೀಡ್ತಾ ಬರ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನಿಮಗೂ ಯಾವ್ಯಾವ ರೀತಿಯಾಗಿ ಅನುಕೂಲವಾಗಿ ನೀವು ಕೇಳ್ತಿರೋ ಅದನ್ನೆಲ್ಲ ನಾನು ತಿಳಿಸ್ತಾ ಬರ್ತೀನಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ.